الناس أجمعين. قال رسول الله صلى الله عليه وسلم: لا يؤمن أحدكم حتى أن يكون هواه تبعا لما جئت به، أو كما قال رسول الله صلى الله عليه وسلم. ವೇದಿಕೆಯ ಮೇಲಿರುವಂತಹ ಸಾಲಿಹಾತ್ ಅರೇಬಿಕ್ ಕಾಲೇಜಿನ ಅಧ್ಯಾಪಕರಾದ, ಬಹಳ ಮಾರ್ಮಿಕವಾಗಿ ಉರ್ದುವಿನಲ್ಲಿ ನಮ್ಮ ಮುಂದೆ ಸೀರತ್ತನ ವಿಷಯಗಳನ್ನು ಮನಮುಟ್ಟುವ ಶೈಲಿಯಲ್ಲಿ ವಿವರಿಸಿದಂತಹ ಮೌಲಾನಾ ಮೊಹಮ್ಮದ್ ಆದಮ್ ಸಾಹೇಬರೇ ಹಾಗೂ ಉಡುಪಿಯ ಗಣ್ಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಆದರಣೀಯ ಹಿರಿಯರೇ, ಸಹೋದರರೇ, ಸಹೋದರಿಯರೇ, ಎರಡು ಪ್ರಮುಖ ಭಾಷಣಗಳನ್ನು ನಾವು ಆಲಿಸಿದ್ದೇವೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಮತ್ತು ಸಂದೇಶದ ಕುರಿತು. ಆ ಪೈಕಿ ಈ ಸಮಾರಂಭದ ಕೊನೆಯ ಭಾಷಣಗಾರನೆಂಬ ನೆಲೆಯಲ್ಲಿ ನಮ್ಮ ಇಬ್ಬರು ಭಾಷಣಕಾರರು ತಮ್ಮ ಭಾಷಣದಲ್ಲಿ ವ್ಯಕ್ತಪಡಿಸಿರುವಂತಹ ವಿಷಯಗಳನ್ನು ಪುನರಾವರ್ತಿಸದೆ ಕೆಲವಾರು ವಿಷಯಗಳನ್ನು, ನನಗೆ ಹಾಗಂತ ಸಮಯವನ್ನೇನು ನಿಗದಿಪಡಿಸಿಲ್ಲ. ಸಮಯ ನಿಗದಿಪಡಿಸಿಲ್ಲ ಅಂತ ಹೇಳಿ ಒಂದು ದೀರ್ಘವಾದಂತಹ ಭಾಷಣ ಕೊಡುವ ಸ್ಥಿತಿಯಲ್ಲೂ ಕೂಡ ನಾನಿಲ್ಲ. ಕೆಲವಾರು ವಿಷಯಗಳು ಇಂದಿನ ಸಮಾರಂಭದ ಔಚಿತ್ಯವನ್ನು ಗಮನದಲ್ಲಿಟ್ಟುಕೊಂಡು ತಮ್ಮ ಮುಂದೆ ಪ್ರಸ್ತಾಪಿಸಲಿಕ್ಕೆ ಬಯಸುತ್ತೇನೆ. ಸರ್ವಶಕ್ತನಾದ ಅಲ್ಲಾಹನು ಅದಕ್ಕೆ ಅನುಗ್ರಹಿಸಲಿ. ಆರಂಭದಲ್ಲಿ ಪವಿತ್ರ ಕುರ್ಆನಿನ ಬೇರೆ ಬೇರೆ ಅಧ್ಯಾಯದ 2 ಸೂಕ್ತಗಳನ್ನು, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 2 ವಚನಗಳನ್ನು ನಿಮ್ಮ ಮುಂದಿರಿಸಿದ್ದೇನೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಇತಿಹಾಸದಲ್ಲಿ ಅವರ ನಂತರದ ಅವರ ಸಂಗಾತಿಗಳ ಸಹಾಬಿಗಳ ಇತಿಹಾಸದಲ್ಲಿ, ತಾಬೀನಗಳ ಇತಿಹಾಸದಲ್ಲಿ ನಾವು ಎಂದೂ ಮೀಲಾದುನ್ ನಬಿಯನ್ನು ಆಚರಿಸಿದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಮೀಲಾದುನ್ ನಬಿ ಪ್ರವಾದಿಯ ಹುಟ್ಟು ಹಬ್ಬ ಎಂಬ ಹೆಸರಿನಲ್ಲಿ ನಾವು ಈ ರಬಿಯುಲ್ ಅವ್ವಲ್ ತಿಂಗಳಲ್ಲಿ ಅಬ್ಬರದ ಮೆರವಣಿಗೆಗಳು, ಹಸಿರು ಧ್ವಜಗಳ ಬಾವುಟಗಳ ಹಾರಾಟಗಳ ಮಧ್ಯ, ಗಗನಕ್ಕೆ ಗಗನವೇ ಅಬ್ಬರಿಸುವಂತಹ ಘೋಷಣೆಗಳ ಮಧ್ಯ ನಾವು ಮೀಲಾದುನ್ ನಬಿಯನ್ನು ಆಚರಿಸುತ್ತಾ ಬಂದಿದ್ದೇವೆ. ಈ ಮೂಲಕ ಆ ಪ್ರವಾದಿಯ ಮೇಲಿನ ಪ್ರೇಮವನ್ನು, ಅಭಿಮಾನವನ್ನು ವ್ಯಕ್ತಪಡಿಸುತ್ತಾ ಬಂದಿದ್ದೇವೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಪ್ರೀತಿಸುವುದರ, ಅವರನ್ನು ಪ್ರೇಮಿಸುವುದರ ನೈಜ ಮಾನದಂಡ ಯಾವುದು ಅಂತ ಈ ತನಕ ನಾವು ತಿಳಿದುಕೊಳ್ಳುವ ಗೋಜಿಗೆ ಹೋಗಲಿಲ್ಲ. ಡೆನ್ಮಾರ್ಕದ ಒಂದು ಪತ್ರಿಕೆ ಕಾರ್ಟೂನ್ಗಳ ಮೂಲಕ ಪ್ರವಾದಿಯನ್ನು ಚಿತ್ರಿಸುವಾಗ ರಾಜ್ಯದ ಬಹುತೇಕ ಮುಸ್ಲಿಮರು ಆ ಪತ್ರಿಕೆಯನ್ನು ಓದುತ್ತಾರೆ ಎನ್ನುವಂತಹ ಸೌಜನ್ಯತೆಯನ್ನು ಮರೆತು ಇಲ್ಲಿನ ದಿನಪತ್ರಿಕೆಯೊಂದು
ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಪರ್ದ ಎಂಬ ಹೆಸರಿನ ಮೇಲೆ ಏಕವಚನದಿಂದ ಅಭಿಸಂಬೋಧಿಸಿ ಅವರ ಪತ್ನಿಯರನ್ನು ಕೂಡ ಸಮುದಾಯದ ಮಾತೆಯರನ್ನು ಅಸಭ್ಯವಾಗಿ ಅಭಿಸಂಬೋಧಿಸಿ ಪ್ರಕಟಿಸುವುದರಿಂದ ನಾವೆಲ್ಲ ಉರಿಗೆದ್ದಿದ್ದೇವೆ. ಇಷ್ಟು ಮಾತ್ರವಲ್ಲ, ಇಸ್ಲಾಂ ನಮಗೆ ಕೊಡುವಂತಹ ಒಂದು ಶಿಕ್ಷಣ, ಜಗತ್ತಿನಲ್ಲಿರುವಂತಹ ಯಾವ ಧರ್ಮಗಳ ಅವಹೇಳನವನ್ನು ಕೂಡ ನಾವು ಪ್ರೋತ್ಸಾಹಿಸುವುದಿಲ್ಲ. ಜಗತ್ತಿನ ಯಾವ ಧರ್ಮ ಗುರುವಿನ ಅಪಮಾನವನ್ನು ನಾವು ಸಹಿಸುವುದಿಲ್ಲ. ಇಸ್ಲಾಂ ಕಲಿಸಿಕೊಟ್ಟಂತಹ ಒಂದು ಸಹಿಷ್ಣುತೆ ಅದು ಎಷ್ಟು ಎತ್ತರದಲ್ಲಿದೆ ಅಂತ ಹೇಳಿದರೆ, ನೀನು ನಿನ್ನ ತತ್ವಗಳಲ್ಲಿ, ಸಿದ್ಧಾಂತಗಳಲ್ಲಿ ದೃಢವಾಗಿದ್ದುಕೊಂಡು ನಿನ್ನ ಪರಿಸರದಲ್ಲಿರುವಂತಹ ಅನ್ಯ ಧರ್ಮೀಯರನ್ನು, ಅವರ ಆಚಾರಗಳನ್ನು, ಅವರ ವಿಚಾರಗಳನ್ನು, ಅವರ ಸಂಸ್ಕೃತಿ ಸಂಸ್ಕಾರಗಳನ್ನು, ಅವರ ಧಾರ್ಮಿಕ ನಂಬಿಕೆಗಳನ್ನು, ಅವರ ಧರ್ಮದ ಮಹಾಪುರುಷರನ್ನು, ಧರ್ಮಗ್ರಂಥಗಳನ್ನು ಗೌರವಿಸಬೇಕು ಎನ್ನುವಂತಹ ಉದಾತ್ತವಾದಂತಹ ಶಿಕ್ಷಣ ಇಸ್ಲಾಂ ನಮಗೆ ನೀಡಿತು. ನಾವು ಭಾವನೆಗಳನ್ನು ಆವೇಶಗಳ ಮೂಲಕ, ಭಾವೋದ್ವೇಗಗೊಳ್ಳುವ ಮೂಲಕ ಪ್ರಕಟಿಸುವುದರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ. ಈ ಸಮಸ್ಯೆಗೆ ಮಾತ್ರವಲ್ಲ, ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಮುಂದೆ ಬರಬಹುದಾದಂತಹ, ಉದ್ಭವಿಸಲಿರುವಂತಹ ಎಲ್ಲ ಸಮಸ್ಯೆಗಳಿಗೆ ಇಸ್ಲಾಂ ಬಹಳ ಸೂಕ್ತವಾದಂತಹ ಪರಿಹಾರವನ್ನು ನಮ್ಮ ಮುಂದಿಟ್ಟಿದೆ.